ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಕ್ರಿಸ್ಟಾದು 4th ಸರ್ವಿಸ್ ಎಷ್ಟಾಗಿದೆ ಅನ್ನೋದೇ ಮ್ಯಾಟ್ರು. ಎಷ್ಟಾಗಿದೆ, ಏನೇನು ಹಾಕಿದ್ದಾರೆ, ಏನೇನು ಚೇಂಜ್ ಆಗಿದೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೀಟ್ ಬೆಲ್ಟ್ ಕ್ಲಿಪ್ಪು ಮತ್ತು ಚಾರ್ಜರ್ ಮರ್ತೋಗ್ಬಿಟ್ಟವ್ರೆ. ಅಂದರೆ ಎತ್ತಿಟ್ಟಿದ್ದಾರೆ ಅವರೇನೆ, ಸಾಮಾನು ಕೊಡ್ತಾರಂತೀಗ. ಆ್ಯಂಡ್ ಗೈಸ್, ಬೇರೆ ಕಾರಲ್ಲಿ ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ಟೊಯೋಟಾದಲ್ಲಿ ಮಾತ್ರ, ಕ್ರಿಸ್ಟಾದಲ್ಲಿ ಎಸ್ಪೆಷಲಿ ಕ್ರಿಸ್ಟಾದಲ್ಲಿ ನಿಮಗೆ 10,000 ಕಿಲೋಮೀಟ್ರ್ ಸರ್ವಿಸ್ಸು ಕಡಿಮೆಲ್ಲಾಗುತ್ತೆ. ಒಂದು 10,000 to 15,000 ಆಗುತ್ತೆ. 20,000 ಜಾಸ್ತಿ ಆಗುತ್ತೆ, ಮತ್ತು 30,000 ಕಡಿಮೆ ಆಗುತ್ತೆ, 40,000 ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವ ಥರ ಅಂದರೆ 20, 40, 60, 80 ಈ ಥರ ನಿಮಗೆ 20,000ಗೆ ಸರ್ವಿಸ್ ಒಂಚೂರು ಕಾಸ್ಟ್ಲಿ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಡಿಫ್ರೆನ್ಷಿಯಲ್ ಆಯಿಲ್ ಆಗಿರ್ಬೋದು, ಸಣ್ಣ ಪುಟ್ಟ ಏನಾದರೂ ಮೇಜರ್ ಇದ್ದರೆ ಎಲ್ಲ ಚೇಂಜ್ ಮಾಡ್ತಾನೆ. ಹಾಗಾಗಿ ಆ್ಯಂಡ್ ಡಿಫ್ರೆನ್ಷಿಯಲ್ ಆಯಿಲ್ ಬರೋ ಅಂಥದ್ದು ಲ್ಯಾಡರ್ ಆನ್ ಫ್ರೇಮ್ ಗಾಡಿಗಳಿಗೆ, ಲೈಕ್ ಟ್ರಕ್ ಟೈಪ್ ಗಾಡಿಗಳಿಗೆ, ಈ ಕ್ರಿಸ್ಟಾ ಆಗಿರ್ಬೋದು, ಫಾರ್ಚುನರ್ ಆಗಿರ್ಬೋದು, ಆ್ಯಂಡ್ ತಾರ್ ಆಗಿರ್ಬೋದು, ಈ ಥರ ಗಾಡಿಗಳಿಗೆ ಡಿಫ್ರೆನ್ಷಿಯಲ್ ಆಯಿಲ್ ಇರುತ್ತೆ. ನಾರ್ಮಲ್ ಗಾಡಿಗಳಿಗಿರಲ್ಲ, ಯಾಕೆಂದರೆ ಅವು ಬಾಡಿ ಆನ್ ಫ್ರೇಮ್ ಬರುತ್ತೆ. ಇವು ಬಂದ್ಬಿಟ್ಟು ಲ್ಯಾಡರ್ ಆನ್ ಫ್ರೇಮ್, ಲೈಕ್ ಟ್ರಕ್ ಟೈಪ್ ಇರ್ತವೆ ಇವೆಲ್ಲ. ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಡಿಫ್ರೆನ್ಷಿಯಲ್ ಆಯಿಲ್ ಬರುತ್ತೆ. ಗೈಸ್, ಐ ಕ್ರಾಸ್ ಮತ್ತು ನೀವು ಕ್ರಿಸ್ಟಾ ಸರ್ವಿಸ್ ಕಂಪೇರ್ ಮಾಡಿದ್ರೆ ನಿಮಗೆ ಐ ಕ್ರಾಸ್ ಸ್ವಲ್ಪ ಕಡಿಮೆ ಬರುತ್ತೆ. ಬಿಕಾಸ್ ಅದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ಲು. ಡೀಸೆಲ್ ಮತ್ತು ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ನಿಮಗೆ ಪೆಟ್ರೋಲ್ ವೆಹಿಕಲ್ಲು ಸರ್ವಿಸ್ ಕಡಿಮೆಯಲ್ಲೇ ಮುಗ್ದೋಗ್ಬಿಡುತ್ತೆ. ಬಟ್ ಡೀಸೆಲ್ ಒಂಚೂರು ಸರ್ವಿಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಗೈಸ್, ಎಕ್ಸಿಬಿಷನ್ ಇರೋದ್ರಿಂದ ತುಂಬ ಟ್ರಾಫಿಕ್ಕು. ಯಾರೇ ಆಗಲಿ ಮಾದವರ ಕೆಳಗಡೆ ಏನಾದರೂ ಹೋಗಂಗಿದ್ರೆ ಬೆಟರ್ ನೀವು ಫ್ಲೈಓವರ್ ಹತ್ತೋವಂಥದ್ದು. ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಐತಿ ಈ ಕಡೆ ಫುಲ್ ಟ್ರಾಫಿಕ್. ಈ ಜನ ನೋಡ್ರಿ, ಟ್ರಾಫಿಕ್ ಯಾಕಾಗೈತೆ ಅಂತ ನಿಂತ್ಕೊಂಡು ನೋಡೋಕ್ಕೆ ಟ್ರಾಫಿಕ್ ಮಾಡಿಬಿಟ್ಟವ್ರೆ. ನೋಡಿ, ಕಾಣಿಸ್ತೈತಾ ಈ ಕಡೆ? ಕ್ರಿಸ್ಟಾ ಅಂತೂ ತುಂಬಾ ಕಂಫರ್ಟಬಲ್ ಗಾಡಿ. ನೀವು ಈ ಸೆಗ್ಮೆಂಟಲ್ಲಿ ನೋಡ್ತೀನಿ ಅಂದರೆ ಅಂತೂ ತುಂಬಾ ಕಂಫರ್ಟ್ ಇರೋ ಅಂಥ ಗಾಡಿ ಕ್ರಿಸ್ಟಾ. ಹೇಳ್ಬೇಕಂದ್ರೆ ಫಾರ್ಚುನರಲ್ಲೂ ನಿಮ್ಗೆ ಈ ಕಂಫರ್ಟ್ ಸಿಗೋಲ್ಲ. ಸುಮ್ಮನೆ ಏನೋ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಇರೋ ಫ್ಯಾಕ್ಟ್ ಅದು. ಕ್ರಿಸ್ಟಾ ಅಂದರೆ ಕಂಫರ್ಟ್ ಅಂದರೆ ಕ್ರಿಸ್ಟಾ. ಅದಕ್ಕೆ ತುಂಬ ಜನ ಕ್ರಿಸ್ಟಾನೇ ಪ್ರಿಫರ್ ಮಾಡೋದು ಫಾರ್ಚುನರ್ಗಿಂತ, ಲಾಂಗ್ ಡ್ರೈವ್ ಹೋಗೋವಂಥವ್ರು. ಗಾಡಿಗಳೆಲ್ಲ ಹೆಂಗೆ ಅಂದರೆ, ನೀವು ಎಷ್ಟೇ ದೂರ ಡ್ರೈವ್ ಮಾಡಿ, ಎಷ್ಟೇ ಲಾಂಗ್ ಡ್ರೈವ್ ಹೋಗಿ ಸುಸ್ತಾಗಲ್ಲ ಡ್ರೈವರ್ಗೆ. ಯಾಕೆಂದರೆ ಕಂಫರ್ಟ್ ಆ ಥರ ಇದೆ ಈ ಗಾಡಿ. ರೋಡಲ್ಲಿ ನಿಮಗೆ ಪ್ಲಾಂಟೆಡ್ ಆಗಿ ಕುಂತಿರುತ್ತೆ ಗಾಡಿ. ತುಂಬ ಹೈಟ್ ಇಲ್ಲ, ಫಾರ್ಚುನರ್ ಟೈಪು.
ಬಾಡಿ ರೋಲ್ ನಿಮ್ಗೆ ಅಷ್ಟೊಂದು ಫಾರ್ಚುನರ್ ಅಷ್ಟು ಫೀಲ್ ಆಗಲ್ಲ ಈ ಗಾಡಿಲೆಲ್ಲ. ಬಾಡಿ ರೋಲ್ ಎಲ್ಲ ನಿಮಗೆ ಅಷ್ಟೊಂದು ಫೀಲ್ ಆಗಲ್ಲ ಫಾರ್ಚುನರ್ ಓಡಿಸ್ತಿರಲ್ಲ. ಫಾರ್ಚುನರ್ ಓಡಿಸೋರಿಗೆ ಗೊತ್ತಿರ್ತದೆ. ಫಾರ್ಚುನರ್ ಮತ್ತು ಕ್ರಿಸ್ಟಾ ಮಡಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಫಾರ್ಚುನರ್ ಯಾವ ಥರ ಕ್ರಿಸ್ಟಾ ಯಾವ ಥರ ಅಂತ. ನೀವು ಫಾರ್ಚುನರ್ ಎಲ್ಲ ಹೈ ಸ್ಪೀಡಲ್ಲಿ ಆ ಕಡೆ ಈ ಕಡೆ ಹೇಳಿದ್ರೆ ಬಾಡಿ ರೋಲ್ ಜಾಸ್ತಿ ಇರುತ್ತೆ. ಬಟ್ ಕ್ರಿಸ್ಟಾದಲ್ಲಿ ಆ ಥರ ಇರಲ್ಲ. ಯಾಕೆಂದರೆ ಗಾಡಿ ಇದು ಹೈಟ್ ಕಡಿಮೆ, ರೋಡಲ್ಲೇ ಪ್ಲಾಂಟೆಡ್ ಆಗಿ ಕುಂತಿರುತ್ತೆ ಈ ಗಾಡಿ. ಮೈಲೇಜ್ ಬಂದ್ಬಿಟ್ಟು ನಮಗೀಗ ಎಕ್ಸಾಕ್ಟು 12.2 ಇಷ್ಟೇ ಬರೋದು ಈ ಗಾಡಿ. ನೀವು ಹೆಂಗೆ ಓಡಿಸಿ ಈ ಗಾಡಿ ಬರೋದೇ 12-12.5 ಮ್ಯಾಕ್ಸ್. ಪವರ್ ಮೋಡ್ಗೆ ಹಾಕ್ತೀನಿ ಅಂದರೆ ನಿಮಗೆ ಒಂದು 10 ಅನ್ಕೊಂಬಿಡಿ ಪವರ್ ಮೋಡ್ಗೆ ಹಾಕೊಂಡು ಓಡಿಸಿದ್ರೆ. ನೋಡಿ ಈ ಗಾಡೀಲಿ ಇಕೋ ಮೋಡು, ಪವರ್ ಮೋಡು ಮತ್ತು ನಾರ್ಮಲ್ ಮೋಡ್ ಬರುತ್ತೆ. ಇಕೋದಲ್ಲಿ ನಿಮಗೆ ಮೈಲೇಜ್ 12.5 ಅಂದ್ಕೊಂಬಿಡಿ ಆನ್ ಆನ್ ಆ್ಯಾವ್ರೇಜು. ಪವರ್ ಮೋಡಲ್ಲೆಲ್ಲ ನಿಮಗೆ 10. ನೀವು ತುಂಬ ಚೆನ್ನಾಗಿ ತುಳಿತೀನಿ ಅಂದರೆ 9ಗೂ ಹೋಗೋ ಚಾನ್ಸಸ್ ಇರುತ್ತೆ. ಗೈಸ್ ಅಟ್ ದ ಎಂಡ್ ಕ್ರಿಸ್ಟಾ ಸರ್ವಿಸ್ ಎಷ್ಟಾಯಿತು ತೋರಿಸ್ತೀನಿ ನೋಡಿ. ಈಗ ರವೀಂದ್ರ ಟೊಯೋಟಾ ಇರೋದು ಭಾರತ್ ಟೊಯೋಟಾ ಆಗಿದೆ. ಟೊಯೋಟಾ ಕ್ರಿಸ್ಟಾ ಇಲ್ಲೇ ಇದೆ ಏನೇನು ಏನೇನು ಹಾಕಿದ್ದಾರೆ ಅಂತ. ನೋಡಿ ಇದೊಂದು ಇದು ಟೋಟಲ್ ಬಿಲ್ಲು, ಯಾವುದ್ಯಾವುದಕ್ಕೆ ಏನೇನು ಎಷ್ಟು ಹಾಕಿದ್ದಾರೆ ನೋಡಿ. ಲೇಬರ್ ಬಂದ್ಬಿಟ್ಟು 7,612 ಹಾಕಿದ್ದಾರೆ. ಟೋಟಲ್ ಲೇಬರ್ ಬಂದ್ಬಿಟ್ಟು 8,622 ರೂಪಾಯಿ. ಪಾರ್ಟ್ಸ್ ಬಂದ್ಬಿಟ್ಟು 11,297 ರೂಪಾಯಿ. ಟೋಟಲ್ ಬಂದ್ಬಿಟ್ಟು ರೌಂಡ್ ಆಫ್ 19,920 ಆಗಿದೆ. ಇದಾಗಿದೆ ಇನೋವಾ ಕ್ರಿಸ್ಟಾದ 4th ಸರ್ವಿಸ್ ಬಿಲ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಟೇಕ್ ಕೇರ್, ಸಿ ಯು ಆಲ್.